ಹಾಯ್ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈಸಿಯಾಗಿ ಸ್ಮೂತಾಗಿ ಮಾಡುವ ಜೋಳದ ರೊಟ್ಟಿ, ಜವಾರ್ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಈಸಿ ಹಾಗೂ ಸಿಂಪಲ್ ಆದ ರೆಸಿಪಿ. ಇದಕ್ಕೆ ನಾವು 3/4 ಕಪ್ ನೀರನ್ನು ತೆಗೆದುಕೊಂಡು ಇದು ಚೆನ್ನಾಗಿ ಬಿಸಿಯಾಗಲು ಬಿಡಬೇಕು. ಚೆನ್ನಾಗಿ ನೀರು ಕುದಿಯಬೇಕು. ಎಷ್ಟು ನೀರು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಹಿಟ್ಟು ಕಲಿಸಿದರೆ ರೊಟ್ಟಿ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸಿಕೊಳ್ಳಿ. ಕೈಯಿಂದ ಕಲಸಕ್ಕೆ ಹೋಗಬೇಡಿ, ಸ್ಪೂನಿಂದನ ಕಲಿಸಿಕೊಳ್ಳಿ. ಈ ಥರದಲ್ಲಿ ಚೆನ್ನಾಗಿ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಮೊದಲಿಗೆ ಜಾಸ್ತಿ ಹಾಕಿಕೊಳ್ಳಿ, ಕಮ್ಮಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. 5 ನಿಮಿಷ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇದನ್ನು ಕೈಯಿಂದ ಚೆನ್ನಾಗಿ ನಾದಿಕೊಳ್ಳಿ. ಹಿಟ್ಟು ನಾದಿದರೆ ಸ್ಟಿಕ್ಕಿಯಾಗಿ ಚೆನ್ನಾಗಿ ಬರಬೇಕು. ಈ ಥರದಲ್ಲಿ ಸ್ಟಿಕ್ಕಿಯಾಗಿ ಇರಬೇಕು. ಇದನ್ನು ರೌಂಡಾಗಿ ಮಾಡಿಟ್ಟುಕೊಳ್ಳಿ. ಸಣ್ಣ ಬಾಲಿನ ಆಕಾರದಲ್ಲಿ ನೀವು ಹಿಟ್ಟನ್ನು ತೆಗೆದುಕೊಂಡು ರೌಂಡಾಗಿ ಮಾಡಿಕೊಂಡು ಒಣ ಹಿಟ್ಟನ್ನು ಹಾಕಿ ರೊಟ್ಟಿಯನ್ನು ಈ ಥರದಲ್ಲಿ ತಟ್ಟಬೇಕು. ನೀವು ಮೊದಲಿಗೆ ರೌಂಡಾಗಿ ಮಾಡಿಕೊಳ್ಳಿ. ಸೈಡಲ್ಲಿ ಈ ಥರದಲ್ಲಿ ಕೈ ಇಟ್ಟು ತಟ್ಟಿದರೆ ರೌಂಡಾಗಿ ಆಕಾರ ಚೆನ್ನಾಗಿ ಬರುತ್ತೆ. ಹಿಟ್ಟು ಕಮ್ಮಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಟ್ಟಿ. ಮೊದಲಿಗೆ ಒಂದೇ ಕೈಯಿಂದ ತಟ್ಟಿ ಆಮೇಲೆ 2 ಕೈಯಿಂದ ಚೆನ್ನಾಗಿ ರೌಂಡಾಗಿ ತಟ್ಟಬೇಕು. ಚೆನ್ನಾಗಿ ಸ್ಟಿಕ್ಕಿಯಾಗಿ ಸ್ಮೂತಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಚೆನ್ನಾಗಿ ನಿಮಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ತಟ್ಟಬೇಕು. ಇವಾಗ ಹಂಚು ಚೆನ್ನಾಗಿ ಕಾದಿರಬೇಕು. ಅದಕ್ಕೆ ರೊಟ್ಟಿಯನ್ನು ಹಾಕಿ ಇದನ್ನು ಮೇಲಿರುವ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಒರೆಸಿ ಆಮೇಲೆ ಇದಕ್ಕೆ ಹಸಿ ಬಟ್ಟೆಯಿಂದ ನೀರಿಂದ ಚೆನ್ನಾಗಿ ನೀರನ್ನು ಹಚ್ಚಿಕೊಳ್ಳಬೇಕು. ಸ್ಮೂತಾಗಿ ಮೆದುವಾಗಿ ಹಚ್ಚಿ, ಜಾಸ್ತಿ ಫೋರ್ಸ್ ಮಾಡಿ ಹಚ್ಚಿದರೆ ರೊಟ್ಟಿ ಒಡೆದು ಹೋಗುತ್ತೆ. ಇದನ್ನು ಈ ಥರದಲ್ಲಿ ತಿರುವಿ ಹಾಕಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಇದನ್ನು ತಿರುವಿ ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ನೀವು ಬೇಯಿಸಿಕೊಳ್ಳಬೇಕು. ಚೆನ್ನಾಗಿ ಉಬ್ಬಿಯೂ ಕೂಡ ಬರುತ್ತೆ. ಸುತ್ತಿ ಚೆನ್ನಾಗಿ ಬೇಯಿಸಿಕೊಳ್ಳಿ, ಇಲ್ಲಾಂದರೆ ಹಸಿ ಬಿಸಿ ಆಗುತ್ತೆ ರೊಟ್ಟಿ. ನೋಡಿ, ರೊಟ್ಟಿ ಇವಾಗ ಎಷ್ಟು ಚೆನ್ನಾಗಿ ಬೇಯ್ದಿದೆ ಅಂತೆ. ಒಂದು ಬಟ್ಟೆಯಿಂದ ಸುತ್ತಿ ರೊಟ್ಟಿಯನ್ನು ಒತ್ತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಅಥವಾ ನಿಮಗೆ ಕೈಗೆ ಪ್ರಾಕ್ಟೀಸ್ ಇದ್ದರೆ ಕೈ ಕೂಡ ಯೂಸ್ ಮಾಡಿಕೊಳ್ಳಿ. ಈ ಥರ ನೋಡಿ, ಬಬ್ಬಲ್ಸ್ ಥರ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ, ಇವಾಗ ಜೋಳದ ರೊಟ್ಟಿ ತುಂಬಾ ಸಿಂಪಲ್ ಹಾಗೂ ಈಸಿಯಾದ ರೊಟ್ಟಿ ರೆಡಿಯಾಗಿದೆ. ನೋಡಿ, ಈ ಥರದಲ್ಲಿ ಮಾಡಿ ಫ್ರೆಂಡ್ಸ್. ಈ ರೊಟ್ಟಿ ವೇಟ್ ಲಾಸಿಗೆ ತುಂಬ ಒಳ್ಳೆಯದು, ಹೆಲ್ತಿಗೆ ಒಳ್ಳೆಯದು. ಇದರಲ್ಲಿ ಆಯಿಲು ಯೂಸ್ ಮಾಡಿರುವುದಿಲ್ಲ. ಅದಕ್ಕೋಸ್ಕರ ಇದು ತುಂಬಾ ಆರೋಗ್ಯಕರವಾದ ರೆಸಿಪಿ ಫ್ರೆಂಡ್ಸ್. ಇದನ್ನು ಒಂದ್ಸರಿ ಟ್ರೈ ಮಾಡಿ ನೀವು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಒತ್ತಿದರೆ ನೋಟಿಫಿಕೇಶನ್ ಮೊದಲೇ ನಿಮಗೆ ಬರುತ್ತೆ ಫ್ರೆಂಡ್ಸ್. ಒಂದ್ಸರಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.